ಸೊ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಪ್ರಜ್ಯೂಸ್ ವ್ಲಾಗ್ಸ್ ಅಂತ ಹೇಳ್ತಾ, ಸೊ ಇವತ್ತಿನ ವಿಷಯ ಏನಂದ್ರೆ, ಇವಾಗ ನೀವು ಯೂಸ್ ಮಾಡಿರೋ ಬ್ರೀಡಿಂಗ್ ಬಾಕ್ಸ್ ಅಂದ್ರೆ ಆಲ್ರೆಡಿ ಯೂಸ್ಡ್ ಅಂದ್ರೆ ನೀವು ಬರ್ಡ್ಸ್ ನ ಅದ್ರಲ್ಲಿ ಬ್ರೀಡ್ ಮಾಡಿರೋ ಬ್ರೀಡಿಂಗ್ ಬಾಕ್ಸ್ ನ ಏನಕ್ಕೆ ನೀವು ಕ್ಲೀನ್ ಮಾಡಬೇಕು ಮತ್ತೆ ಕ್ಲೀನ್ ಯಾವ ತರ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋದಲ್ಲಿ. ಸೊ ಬೇಸಿಕಲಿ ಈ ಬ್ರೀಡಿಂಗ್ ಬಾಕ್ಸ್ ಬರ್ಡ್ಸ್ ಯೂಸ್ ಮಾಡ್ತಾ ಅದ್ರ ಬೇಬೀಸ್ ಹ್ಯಾಚ್ ಆದಾಗ ಅದ್ರ ಬೇಬೀಸ್ ಮಾಡೋ ಪೂಪ್ ಆಗ್ಲಿ ಪೀ ಆಗ್ಲಿ ಅದು ವುಡ್ ನ ಹಾಳು ಮಾಡ್ತಾ ಬರುತ್ತೆ. ಇಲ್ಲ ಅಂದ್ರೆ ಯಾವ್ದಾದ್ರು ಹುಳಗಳು, ಈ ಹೌಸ್ ಫ್ಲೈಸ್ ಆಗ್ಲಿ ಇಲ್ಲ ಫ್ರೂಟ್ ಫ್ಲೈಸ್ ಆಗ್ಲಿ, ಇದೆಲ್ಲ ಬಂದು ಈ ಒಳಗೆ ಲಾರ್ವಾ ತರ ಆಗ್ಲಿ ಇಲ್ಲ ಒಂದೊಂದ್ ದೇವರಿಲಿ ಜಿಳ್ಳೆ ಕಾಟಗಳಿರ್ಬೋದು. ಸೊ ಅವೆಲ್ಲ ಬಂದು ಒಂದ್ ಬ್ರೀಡಿಂಗ್ ಬಾಕ್ಸ್ ಕೊನೆ ಈ ಕಾರ್ನರ್ಸ್ ಅಲ್ಲೆಲ್ಲ ಈ ಮರಿಗಳಿಕ್ತಾ ಬರ್ತವೆ, ಅವು ನಮ್ ಕಣ್ಗೆ ಕಾಣಲ್ಲ. ಸೊ ಅದರಿಂದ ಬರ್ಡ್ಸ್ಗೂ ಇನ್ಫೆಕ್ಷನ್ ಆಗ್ತವೆ, ಬೇಬೀಸ್ ಒಂದೊಂದು ಸಾಯೋ ಚಾನ್ಸಸ್ ಇರುತ್ತೆ. ಆಮೇಲೆ ಈ ಬೇಬೀಸ್ ನ ಒಂದೊಂದು ಲಾರ್ವೇಸೆ ತಿನ್ಬಿಡುತ್ತೆ. ಸೊ ಇದೆಲ್ಲದನ್ನು ಅವಾಯ್ಡ್ ಮಾಡೋದು ಹೆಂಗೆ? ಆಮೇಲೆ ಈ ಚಿಕ್ಕ ಮೈಟ್ಸ್ ಬರುತ್ತೆ. ಮೇಜರ್ ಪ್ರಾಬ್ಲಮ್, ಒನ್ ಆಫ್ ದ ಮೇಜರ್ ಪ್ರಾಬ್ಲಮ್ ಬಂದು ಮೈಟ್ಸ್, ರೆಡ್ ಮೈಟ್ಸ್ ಬರುತ್ತೆ. ಸೊ ರೆಡ್ ಮೈಟ್ಸ್ ಏನ್ ಮಾಡುತ್ತೆ ಅಂದ್ರೆ ಬರ್ಡ್ಸ್ ಫೆದರ್ಸ್ಗಾಗ್ಲಿ ಬರ್ಡ್ಸ್ ಸ್ಕಿನ್ಗಾಗ್ಲಿ ಅದು ಕಚ್ಕೊಂಡು ಏನು ರಕ್ತ ಕುಡಿತಾ ಬರುತ್ತೆ. ಸೊ ಇದರಿಂದ ಬರ್ಡ್ಸ್ ವೀಕ್ ಆಗ್ತಾ ಬರುತ್ತೆ. ಸೊ ಮೈಟ್ಸ್ ಜಾಸ್ತಿ ಆದಷ್ಟು ನಿಮ್ ಏವರಿ ಫುಲ್ ಸ್ಪ್ರೆಡ್ ಆಗ್ತಾ ಬರುತ್ತೆ. ಆಮೇಲೆ ಇಲ್ಲಿ ನೀವು ನೋಡ್ಬೋದು, ಸೊ ಇವಾಗ ಬ್ರೀಡಿಂಗ್ ಬಾಕ್ಸ್ ಇಲ್ಲಿ ಏನ್ ನೋಡ್ತಾ ಇದೀರೋ, ಇಲ್ಲಿ ಕಾರ್ನರ್ಸ್ ಅಲ್ಲೆಲ್ಲ ಮೈಟ್ಸ್ ಗಳಿರ್ತವೆ. ಸೊ ಮೈಟ್ಸ್ ತೀರಾ ಚಿಕ್ಕದು ಇರೋದ್ರಿಂದ ನಿಮ್ಗೆ ಮೈಟ್ಸ್ ಅಷ್ಟು ಈಸಿಯಾಗಿ ಕಾಣಲ್ಲ. ಸೊ ಈ ಮೈಟ್ಸ್ ನೆಲ್ಲ ಹೆಂಗ್ ಸಾಯಿಸೋದು, ಆಮೇಲೆ ಈ ಬೇರೆ ಬರ್ಡ್ಸ್ ನ ಹೆಲ್ದಿಯಾಗಿ ಹೆಂಗಿಡೋದು ಅಂತ ನಾನು ಒಂದೊಂದೇ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಬೇಸಿಕಲಿ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಕನ್ಯೂರ್ ಬ್ರೀಡಿಂಗ್ ಬಾಕ್ಸ್. ಸೊ ಕನ್ಯೂರ್ ಬ್ರೀಡಿಂಗ್ ಬಾಕ್ಸ್ ಇವಾಗ ನೀವು ಸಪೋಸ್ ಎಲ್ಲ ಈ ಪಿಂಚರ್ಸ್ ಆಗ್ಲಿ, ಬಜೀಸ್ ಆಗ್ಲಿ, ಕಾಕ್ಟೈಲು, ಕನ್ಯೂರ್ಸ್ ಎಲ್ಲಾ ಬರ್ಡ್ಸ್ ಬ್ರೀಡಿಂಗ್ ಬಾಕ್ಸ್ ಕ್ಲೀನ್ ಮಾಡೋದು ಹೆಂಗೆ? ಸೊ ಇಲ್ಲಿ ನೀವು ನೋಡ್ತಾ ಇದೀರಲ್ಲ, ಸೊ ಇದು ಡೋರ್, ಇಲ್ಲಿ ಕಂಪ್ಲೀಟ್ ಆಗಿ ಫುಲ್ ಧೂಳಾಗಿದೆ. ಸೊ ಫಸ್ಟ್ ಮಾಡ್ಬೇಕಾಗಿರೋ ಕೆಲಸ ಏನಂದ್ರೆ, ಒಂದು ಬ್ರಷ್, ಈ ಪೇಂಟ್ ಬ್ರಷ್ ಯಾವ್ದಾದ್ರು ಬ್ರಷ್ ತಗೊಂಡು ನೀಟಾಗಿ ಒಂದ್ ಸೈಡ್ ಇಂದ ಎಲ್ಲ ಕ್ಲೀನ್ ಮಾಡ್ತಾ ಬರ್ಬೇಕು. ಎಲ್ಲೂ ಧೂಳಾಗ್ಲಿ ಇಲ್ಲ ಆ ಜಿಳ್ಳೆ ಹುಳಗಳು ಏನೇ ಆಗ್ಲಿ ಎಲ್ಲ ಒಳಗೆ ಈಚೆ ಎಲ್ಲಾ ಕಡೆ ನೀವು ಕ್ಲೀನ್ ಮಾಡ್ತಾ ಬರ್ಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದೀರಲ್ಲ, ಸಿಕ್ಕಾಬಟ್ಟೆ ಧೂಳಿದೆ. ಅಂದ್ರೆ ಈ ಒಂದೊಂದು ಈ ಜೇಡಗಳು ಅದು ಇದು ಕಚ್ಕೊಂಡೆಲ್ಲ ಇದಾಗ್ಬಿಟ್ಟಿರುತ್ತೆ, ಒಳಗೆ ವೆಬ್ ತರ ಎಲ್ಲ ಕಟ್ಟಿರುತ್ತೆ. ಸೊ ಇದನ್ನೆಲ್ಲ ಏನ್ ಮಾಡ್ಬೇಕು, ನೀಟಾಗಿ ಕ್ಲೀನ್ ಮಾಡಿ ಒಂದ್ ಕಡೆಯಿಂದ. ಆಮೇಲೆ ಈ ಪಟ್ಟಿ ಬ್ಲೇಡ್ ಬರುತ್ತೆ, ಪಟ್ಟಿ ಬ್ಲೇಡ್ ಒಂದು 10 or 20 ಇದರಲ್ಲಿ ನೀವು ನೀಟಾಗಿ ಧೂಳು ಅದು ಇದು ಎತ್ಕೊಂಡು ಒಂದ್ ಸೈಡಲ್ಲಿ ಹಾಕೊಂಡು ನೆಕ್ಸ್ಟ್ ಪ್ರಾಸೆಸ್ ಏನ್ ಮಾಡ್ಬೇಕು. ಸೊ ನೆಕ್ಸ್ಟ್ ಪ್ರಾಸೆಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಸೆಸ್. ಸೊ ಬ್ರೀಡಿಂಗ್ ಬಾಕ್ಸ್ ಕ್ಲೀನ್ ಮಾಡೋ ಟೈಮಲ್ಲಿ ನಿಮಗೆ ಮೈನ್ ಬೇಕಾಗಿರೋದು ಈ ಹುಳಗಳು ಸಾಯ್ಬೇಕು ನಿಮಗೆ ಮೈನ್ ಆಗಿ. ಮತ್ತೇನಾದ್ರು ಸಣ್ಣ ಪುಟ್ಟ ಬ್ಯಾಕ್ಟೀರಿಯಾ ಅವ್ರ ಇನ್ಫೆಕ್ಷನ್ಸ್ ಏನಾದ್ರು ಇದ್ರೆ ಈ ಬ್ರೀಡಿಂಗ್ ಬಾಕ್ಸ್ ಅಲ್ಲಿ ಇರುತ್ತೆ. ಸೊ ಅದನ್ನ ನೀವು ಕ್ಲೀನ್ ಮಾಡೋದು ಹೆಂಗೆ? ಸೊ ಬೇಸಿಕಲಿ ನಿಮ್ಗೆ ನ್ಯೂಸ್ ಪೇಪರ್ ಬೇಕು. ಸೊ ನ್ಯೂಸ್ ಪೇಪರ್ನ ಹಿಂಗೆ ಒಂದು ಶೀಟ್ 10 ಮಾಡಿ ಟೇರ್ ಮಾಡಿ ಅದನ್ನ ಫೋಲ್ಡ್ ಮಾಡಿಬಿಟ್ಟು ಇದಕ್ಕೆ ಬೆಂಕಿ ಹಚ್ಕೊಬೇಕು. ಬೆಂಕಿ ಹಚ್ಕೊಂಡು ಒಂದ್ ಸೈಡ್ ಇಂದ ಕಾರ್ನರ್ಸ್ ಇಂದ ಎಲ್ಲಾ ಕಡೆ ನೀವು ಸ್ಪ್ರೆಡ್ ಮಾಡ್ತಾ ಬರ್ಬೇಕು ಬೆಂಕಿನ. ಆದಷ್ಟು ಬಾಕ್ಸ್ ಒಳಗೆ ಬರ್ನ್ ಆಗ್ಬೇಕದು ಬೆಂಕಿ. ಸೊ ಇಲ್ಲೇನ್ ನೋಡ್ತಾ ಇದೀರಲ್ಲ ನೀವು, ಹಿಂಗೆ ಫೋಟೋಸ್ ಕ್ಯಾಪ್ಚರ್ ಮಾಡಿ. ಸೊ ಇಲ್ಲೇನ್ ನೋಡ್ತಾ ಇದೀರಾ, ನೋಡಿ ಇಲ್ಲಿ ಹುಳ ಅದು ಇದು ಬಂದಾಗೆಲ್ಲ ಈ ಬಿಸಿಗೆ ಎಲ್ಲ ಹುಳಗಳಾಗ್ಲಿ ಏನೇ ಆಗ್ಲಿ ಎಲ್ಲ ಸುತ್ತಾ ಬರುತ್ತೆ. ಸೊ ಇದನ್ನ ಸ್ವಲ್ಪ ಆದಷ್ಟು ನೀವು ಎಲ್ಲದನ್ನು ನೀಟಾಗಿ ಮಾಡ್ಬೇಕು. ಸೊ ಇಲ್ಲಿ ನೀವು ನೋಡ್ತಾ ಇದೀರಲ್ಲ, ಕಂಪ್ಲೀಟ್ ಆಗಿ ಬರ್ನ್ ಆಗ್ಬೇಕು. ಆದಷ್ಟು ನೀವು ನ್ಯೂಸ್ ಪೇಪರ್ನ ಸ್ವಲ್ಪ ಉದ್ದ ಇಟ್ಕೊಳ್ಳಿ, ಯಾಕಂದ್ರೆ ಒಳಗೆ ಈ ಪ್ಲಾಸ್ಟಿಕ್ ಅದು ಇದು ಏನಾದ್ರು ಇದ್ರೆ ಬರ್ನ್ ಆಗ್ಬಿಡುತ್ತೆ. ಸೊ ಹಿಂಗ್ ಉದ್ದ ಇರೋದ್ನ ಫೋಟೋಸ್ ಹಿಡಿತಾ ಇದೆ ಒಂದೊಂದು. ಸೊ ಉದ್ದ ಇದ್ರೆ ನಿಮ್ ಕೈಗೂ ಏನಾಗಲ್ಲ, ಒಂದ್ ಸೈಡ್ ಇಂದ ನೀವು ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಬರ್ಬೋದು. ಸೊ ಆದಷ್ಟು ಬಾಕ್ಸ್ ಫುಲ್ಲು ಒಂದ್ ಕಡೆಯಿಂದ ನೀಟಾಗಿ ನಿಮ್ಗೆ ಈಚೆ ಆಗ್ಲಿ ಒಳಗಾಗ್ಲಿ ಎಲ್ಲಾ ಕಡೆ ಹಿಂಗ್ ಸ್ಪ್ರೆಡ್ ಮಾಡ್ತಾ ಬಂದಾಗ ನಿಮ್ಗೆ ಹುಳಗಳಾಗ್ಲಿ, ಮೈಟ್ಸ್, ಆಮೇಲೆ ಬೇರೆ ಏನಾದ್ರು ಇನ್ಫೆಕ್ಷನ್ಸ್ ಅವೆಲ್ಲ ಇದ್ರೆ ಆ ಬರ್ನಿಂಗ್ ಇದಕ್ಕೇನೆ ನಿಮ್ಗೆ ಬಾಕ್ಸ್ ಸುಟ್ಟೋಗುತ್ತೆ.
ಆ ಬಾಕ್ಸ್ ಒಳಗಿರೋದ್ರಿಂದ ಅವೆಲ್ಲ ಸುಟ್ಟೋಗ್ತಾ ಬರುತ್ತೆ. ಸೊ ಇದು ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಸೆಸ್. ಆದಷ್ಟು ಸ್ವಲ್ಪ ಪ್ರಿಕಾಷನ್ ಇಂದ ಮಾಡಿ. ಸೊ ಇಲ್ಲಿ ನೀವು ನೋಡ್ತಾ ಇರಲ್ಲ, ಆಲ್ಮೋಸ್ಟ್ ಬರ್ನ್ ಆಗಿದೆ. ಸೊ ಇಲ್ಲಿ ನೀವು ನೋಡ್ಬೋದು ವಿಡಿಯೋದಲ್ಲಿ ಎಲ್ಲ ಒಂದು ಕಾರ್ನರ್ ಇಂದ ಎಲ್ಲಾ ಕಡೆ ಬರ್ನ್ ಮಾಡ್ತಾ ಬಂದಿದ್ದೆ. ಸೊ ಇಲ್ಲಿ ಬರ್ನ್ ಆಗಿದೆ. ಈ ಬರ್ನ್ ಆಗಿದ್ದ ಬಾಕ್ಸ್ ನ ಸ್ವಲ್ಪ ಹೊತ್ತು ನೀವು ಬಿಸಿಲಿಗೆ ಇಕ್ಕಿ, ಬಿಸಿಲಿಗೆ ಒಂದು 1 or 2 hours ಇಕ್ಕಿ, ಅದನ್ನ ನೀವು ಮತ್ತೆ ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಬೇಕು. ಇನ್ನೊಂದ್ಸತಿ ಈ ಡಸ್ಟ್, ಆ ಪೇಪರ್ ಡಸ್ಟ್, ಆಶಸ್ ಎಲ್ಲ ಇರುತ್ತಲ್ಲ, ಅದನ್ನೊಂದ್ಸತಿ ಕ್ಲೀನ್ ಮಾಡ್ಕೊಂಡು ಮತ್ತೆ ನೀವು ಪೌಡರ್ ಬರುತ್ತೆ. ಸೊ ಅದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ಒಂದ್ ನಿಮಿಷ. ಸೊ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ ನೀಟಾಗೆ. ಸೊ ಇಲ್ಲಿ ಆಲ್ಮೋಸ್ಟ್ ಕ್ಲೀನ್ ಇದೆ. ಪರ್ಫೆಕ್ಟ್ ಆಗಿ ಕ್ಲೀನ್ ಅಂತೂ ಮಾಡಕ್ಕಾಗಲ್ಲ, ಬಾಕ್ಸ್ ಒಳಗಿದೆ. ಸೊ ಇಲ್ಲಿ ಏನ್ ನೋಡ್ತಾ ಇದೀರಲ್ಲ, ಈ ಪೌಡರು, ಸೊ ಇದನ್ನ ನೋಟಿಕ್ಸ್ ಪೌಡರ್ ಅಂತಾರೆ. ಸೊ ಈ ಪೌಡರ್ ನ ಜನರಲಿ ಡಾಗ್ಸ್ ಗೆ ಯೂಸ್ ಮಾಡ್ತಾರೆ. ಅಂದ್ರೆ ಈ ಟಿಕ್ಸ್, ಈ ಸಣ್ಣ ಫ್ಲೀಸ್ ಅವೆಲ್ಲ ಇರ್ಬೇಕಾದ್ರೆ ಡಾಗ್ಸ್ ಗೆ ಯೂಸ್ ಮಾಡ್ತಾರೆ. ಸೊ ಈ ನೋಟಿಕ್ಸ್ ಪೌಡರು ನಿಮ್ಗೆ ಜನರಲಿ ವೆಟರ್ನರಿ ಕ್ಲಿನಿಕ್ಸ್, ಇಲ್ಲ ಅಂದ್ರೆ ನಾರ್ಮಲ್ ಮೆಡಿಕಲ್ ಸ್ಟೋರ್ ಅಲ್ಲಿ ಎಲ್ಲಿ ನಿಮ್ಗೆ ಈ ಪೆಡಿಗ್ರಿ ಅದು ಇದು ಮಾಡ್ತಾರೋ ಅಲ್ಲಿ ಸಿಗುತ್ತೆ. ಜನರಲ್ ಆಗಿ ನೋಟಿಕ್ಸ್ ಅಂತ ಕೇಳಿದ್ರೆ ಸಿಗುತ್ತೆ. ಸೊ ಇದು ಅರೌಂಡ್ 200-250 rupees ಏನೋ ಆಗುತ್ತೆ ಪೌಡರು. ಸೊ ಇದನ್ನ ನಾವು ಬರ್ಡ್ಸ್ ಗೆ ಏನಕ್ಕೆ ಯೂಸ್ ಮಾಡ್ತೀರಿ ಅಂದ್ರೆ, ಈ ಟಿಕ್ಸು, ಫ್ಲೀಸು ಅದೆಲ್ಲ ಇನ್ಫೆಕ್ಷನ್ ಆಗ್ಲಿ ಇಲ್ಲ ಇನ್ಸೆಕ್ಟ್ಸ್ ಸ್ಪ್ರೆಡ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ನಾವು ನೋಟಿಕ್ಸ್ ಪೌಡರ್ ಯೂಸ್ ಮಾಡ್ತೀವಿ. ಸೊ ನೋಟಿಕ್ಸ್ ಪೌಡರ್ ಯೂಸ್ ಮಾಡೋದು ಹೆಂಗೆ? ಸೊ ಇವಾಗ ಆಲ್ರೆಡಿ ಬರ್ನ್ ಆಗಿ ಬಿಸಿಲಲ್ಲಿ ಡ್ರೈ ಆಗಿರೋ ಬ್ರೀಡಿಂಗ್ ಬಾಕ್ಸಸ್ ನ ನೀವು ನೀಟಾಗಿ ನೋಡಿದೀರಲ್ಲ, ಇಲ್ಲಿ ಬ್ರೀಡಿಂಗ್ ಬಾಕ್ಸ್ ಇದ್ರೊಳಗೆ ಒಂದ್ ಕಡೆಯಿಂದ ಮೇಲಿಂದ ಹಾಕೊಂಬನ್ನಿ. ಒಂದ್ ಕಡೆ ಮೇಲಿಂದ ಹಾಕೊಂಬಂದಾಗ ನಿಮ್ಗೆ ಎಲ್ಲೆಲ್ಲಿ ಟಿಕ್ಸು, ಫ್ಲೀಸು ಏನಾದ್ರು ಇದ್ರೆ ಎಲ್ಲಾ ಕಡೆ ಅದು ಸಾಯ್ತಾ ಬರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರಲ್ಲ, ಸೊ ಒಂದ್ ಕಡೆಯಿಂದ ಇದು ಬರ್ಡ್ಸ್ ಗೆ ಏನು ಆಗಲ್ಲ. ಸೊ ಆದಷ್ಟು ಸ್ವಲ್ಪ ಎಕ್ಸ್ಟ್ರಾನೇ ಹಾಕಿ, ಯಾಕಂದ್ರೆ ಇದ್ರ ಮೇಲೆ ನೀವು ಮತ್ತೆ ಇದು ಒಂದ್ಸತಿ ಮಾಡಾದ್ಮೇಲೆ ಒಂದ್ ಕಡೆಯಿಂದ ಎಲ್ಲಾ ಕಡೆ ಸ್ಪ್ರೆಡ್ ಮಾಡ್ತಾ ಬನ್ನಿ ನೋಟಿಕ್ಸ್ ಪೌಡರ್ನ. ಸೊ ಇದು ಬರ್ಡ್ಸ್ ಏನು ಇನ್ಫೆಕ್ಷನ್ ಆಗ್ಲಿ ಏನು ಬರ್ದೇ ಇರಕ್ಕೆ, ಆಮೇಲೆ ಟಿಕ್ಸ್ ಏನು ಬರ್ದೇ ಇರಕ್ಕೆ ಬಾಕ್ಸ್ ಒಳಗೆ ಹಾಕೋದು. ಸೊ ಈ ಪೌಡರ್ ಹಾಕಾದ್ಮೇಲೆ ಜನರಲಿ ನೀವೇನ್ ನೆಸ್ಟಿಂಗ್ ಮೆಟೀರಿಯಲ್ ಪ್ರೊವೈಡ್ ಮಾಡ್ತೀರೋ ಕನ್ಯೂಸ್ಗೆ, ನಾನು ಬೇಸಿಕಲಿ ವುಡ್ ಶೇವ್ಸ್ ನ ಪ್ರೊವೈಡ್ ಮಾಡ್ತೀನಿ. ಈ ಮಾಂಕು ಇಲ್ಲ ಆಲ್ಪ್ಸ್ ಎಲ್ಲ ನೀವು ಪ್ರೊವೈಡ್ ಮಾಡ್ತೀನಿ ಅಂದ್ರೆ ನಾರ್ಮಲ್ ಈ ಹುಲ್ಲು ಅದು ಇದು ನೀವು ತಗೊಂಡೋಗಿ ಕೊಟ್ಟಾಗ ಅದೇ ಕಟ್ಕೊಂತವೆ. ಸೊ ಕನ್ಯೂರ್ಸ್ ಯಾವ್ದು ಕಟ್ಟಲ್ಲ. ಸೊ ಇಲ್ಲಿಂದ ಎಲ್ಲ ಕ್ಲೀನ್ ಮಾಡಿ ನಿಮ್ಮ ಬ್ರೀಡಿಂಗ್ ಬಾಕ್ಸು ರೆಡಿ ಇರುತ್ತೆ. ಬ್ರೀಡಿಂಗ್ ಮಾಡಕ್ಕೆ ಈ ಬಾಕ್ಸ್ ಇವಾಗ ರೆಡಿ ಇದೆ. ಸೊ ಆದಷ್ಟು ಎಲ್ಲಾ ಸತಿನೂ ಒಂದೊಂದು ಕ್ಲಚ್ ತಗೊಂಡಾದ್ಮೇಲೆ ಆದಷ್ಟು ನೀವು ಬ್ರೀಡಿಂಗ್ ಬಾಕ್ಸಸ್ ನ ಕ್ಲೀನ್ ಮಾಡೋದು ಒಂದು ಹ್ಯಾಬಿಟ್ ಮಾಡ್ಕೊಳ್ಳಿ. ಸೊ ದಟ್ ದ ಬರ್ಡ್ಸ್ ವಿಲ್ ಬ್ರೀಡ್ ಗುಡ್. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಆಗ್ತಾ ಬರುತ್ತೆ. ಸೊ ಫಾರ್ ಫರ್ದರ್ ಅಪ್ಡೇಟ್ಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬರ್ಡ್ಸ್ ಎಂಥೂಸಿಯಾಸಿಸ್ಟ್ ಆರ್ ಬರ್ಡ್ಸ್ ಹಾಬಿಯಿಸ್ಟ್ ಇದ್ರೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಸೊ ದಟ್ ಎಲ್ರಿಗೂ ಈ ನಾಲೆಜ್ ಸ್ಪ್ರೆಡ್ ಆಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.